ಮಾಡಿ ಟೀಚರ್ಸ್ ನಾವು JPTR ಕ್ಲಾಸಸ್ ಮಾಡ್ತಿದ್ದೇವೆ ರೀ. ಸೊ ಲಾಸ್ಟ್ ವಿಡಿಯೋದಲ್ಲಿ ಟಾಪ್ 10 ಕ್ವಶನ್ಸ್ ತಗೊಂಡು ನಾವು ಡಿಸ್ಕಷನ್ ಮಾಡಿದ್ದೀವಿ. ಕೇವಲ ಆನ್ಸರ್ ಮಾಡಿಬಿಡೋದಲ್ಲ, ಸೊ ಯಾವ ಕಾರಣಕ್ಕಾಗಿ ಆನ್ಸರ್ ರೈಟ್ ಆಗುತ್ತಾ, ಜೊತೆಗೆ ಆ ಗ್ರಾಮರ್ ಟಾಪಿಕ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ಟಾಪ್ 20 ಕ್ವಶನ್ಸ್ ತಗೋತಾ ಇದ್ದೀನಿ. ಸೊ 20 ವಿಭಿನ್ನವಾದ ಗ್ರಾಮರ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ದಂಗೂ ಆಗುತ್ತಾ, ಜೊತೆಗೆ ಆನ್ಸರ್ಸ್ಗಳನ್ನ ನಾವು ಸರ್ಚ್ ಮಾಡ್ದಂಗೂ ಆಗುತ್ತೆ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಹ್ಯಾಂಡಲ್. ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಟೈಟಲ್ ಕೊಟ್ಟಿದ್ದೇವ್ರಿ ಏನಂತ GPSTR, HSTR, ಜನರಲ್ ಇಂಗ್ಲೀಷ್ ಗ್ರಾಮರ್ ಕೂಡ ಇವೆಲ್ಲವೂ ಒಳಗೊಂಡಿರುತ್ತೆ. ಸೊ ಸ್ಪೆಷಲಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು GPSTR. ಸೊ ಉಳಿದ ಎಲ್ಲ ಕ್ಲಾಸಸ್ ಕೂಡ ಅನುಕೂಲ ಆಗುತ್ತೆ. ಓಕೆ, ಇಲ್ಲಿ ನಾನು ಟಾಪ್ 20 ಕ್ವಶನ್ಸ್ ತೊಗೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಟಾಪ್ 10 ತೊಗೊಂಡಿದ್ದೆ. ಸೊ ಅದನ್ನು ಹೆಚ್ಚಿಗೆ ಮಾಡಿದ್ದೀನಿ ರೀ. ಸೊ ಇದಕ್ಕಿಂತ ಮುಂಚೆ ನಾನು ಹೇಳಿದೆ GPSTR ಸಂಬಂಧಪಟ್ಟಿದ ಸ್ಪೆಷಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಡೈರಿ ರೈಟಿಂಗ್ ಆಗಿರ್ಬೋದು, 10 ಮಾರ್ಕ್ಸ್ ಇದ್ರಿ. ಸೊ ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಇಟ್ಸ್ ವೆರಿ ಸಿಂಪಲ್ ರೀ ಅಂತೇಳಿ. ಸೊ ಇವೆಲ್ಲವೂ ಕ್ಲಾಸಸ್ಗಳನ್ನ ನೀವು ನೋಡ್ಬೋದು ನಮ್ಮ ಇಂಗ್ಲೀಷ್ ಹ್ಯಾಂಡಲ್ ಚಾನಲ್ದಲ್ಲಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಇರುತ್ತೆ. ಸೊ ನೀವು 1 by 1 ವಿಡಿಯೋ ನೋಡ್ತಾ ಬನ್ನಿ, ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಮತ್ತು ಅಡ್ವಾನ್ಸ್ ಲೆವೆಲ್ ವಿಡಿಯೋಸ್ಗಳು ಕೂಡ ಈ ವರ್ಷ ಮಾಡೋಣ. ಓಕೆ, ಹಾಗಾದರೆ ಸೊ ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟಾಪ್ 20 MCQsಗಳನ್ನ ಡಿಸ್ಕಸ್ ಮಾಡೋಣ ವಿತ್ ಆನ್ಸರ್ಸ್ ಪ್ಲಸ್ ಎಕ್ಸ್ಪ್ಲನೇಷನ್ ವೈ ದೋಸ್ ಆನ್ಸರ್ಸ್ ಆರ್ ರೈಟ್ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದಾದ ನಂತರ GPSTR ಸಿಲೆಬಸ್ನ ನಾವು ಡಿಸ್ಕಸ್ ಮಾಡಿದ್ರೆ ಸ್ಪೆಷಲ್ ಪೇಪರ್ 2 ಬಗ್ಗೆ ಕೇಳ್ತಾ ಇದ್ದೀರಿ. ಆ ಸಿಲೆಬಸ್ ವೈಸ್ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಆನ್ ಆಕ್ಟಿವ್ ಪ್ಯಾಸಿವ್ಸ್ ಬಗ್ಗೆ ಕೇಳಿದ್ದೀನಿ. ಚೂಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತ ಕೊಟ್ಟಿರ್ತಾರೆ. ದೇ ಆರ್ ಪೇಂಟಿಂಗ್ ದ ಹೌಸ್ ಅಂತೇಳಿ. ಸೊ ಯಾರಿಗೆ ಆನ್ಸರ್ ಗೊತ್ತಿದೆ ಆಪ್ಷನ್ ABCD ಅಂತೇಳಿ, ಸೊ ಕ್ವಶನ್ ನಂಬರ್ ಬರೆದು ಅದ್ರ ಮುಂದೆ ABCD ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ, ಭಾಳಷ್ಟು ಅನುಕೂಲ ಆಗುತ್ತೆ. ದೇ ಆರ್ ಪೇಂಟಿಂಗ್ ದ ಹೌಸ್ ಅಂತೇಳಿ. ಸೊ ಯಾರಿಗಾದ್ರೂ ಹೊಸದಾಗಿ ಅನಿಸ್ತಿದ್ರೆ, ಇವು ಕೆಲವು ಟಾಪಿಕ್ಸ್ ಬಗ್ಗೆ ನಾನು ಸ್ವಲ್ಪ ಕಲಿಬೇಕಾಗಿದೆ ಅನಿಸ್ತಾ ಇದ್ದಾರೆ, ಸೊ ಅವರು ಸ್ವಲ್ಪ ಏನು ಕಮೆಂಟ್ ಮಾಡಬೇಡ್ರಿ, ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಟಾಪಿಕ್. ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ, ನಾನು ಹೇಳ್ತಾ ಹೋಗ್ತೀನಿ. ದೇ ಆರ್ ಪೇಂಟಿಂಗ್ ದ ಹೌಸ್ ಅಂತಿದೆ. ಆಪ್ಷನ್ ಎ ದ ಹೌಸ್ ಹ್ಯಾಸ್ ಪೇಂಟೆಡ್. The house is being painted by them, and the house was painted by them, and the house is painted by them. ನೋಡ್ರಿ, ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ದೇ ಮತ್ತು ದ ಹೌಸ್ ಅನ್ನೋದನ್ನು ನಾವು ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಫಸ್ಟ್ ಅಬ್ಜೆಕ್ಟನ್ನು ಇದು ಮಾಡ್ಕೊಂಡು ಇವೆರಡೂ ಚೇಂಜಸ್ ಮಾಡ್ತೀವಿ. ಸೊ ದ ಹೌಸ್ ಈ ಕಡೆ ಬರುತ್ತಾ, ಎಲ್ಲ ಕಡೆ ಈ ಕಡೆ ಇದೆ. ಓಕೆ, ಆಮೇಲೆ ಇದು ದೇ ಇದ್ದುದು ದೆಮ್ ಆಗುತ್ತಾ. ಸೊ ಇಲ್ಲಿ ಇಲ್ಲ, ಒನ್ ಆಪ್ಷನ್ ಈಸ್ ಡಿಲೀಟೆಡ್, ಆ್ಯಂಡ್ ದೆಮ್ ಇದೆ. ಸೊ ಒನ್ ಆಪ್ಷನ್ ಈಸ್ ಡಿಲೀಟೆಡ್. ಇದಾದ ನಂತರ ನೆಕ್ಸ್ಟ್ ಏನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ನೆಮ್ಮದಿಲ್ಲಿ ಇಟ್ಕೋ ಟೀಚರ್ಸ್, ಆಕ್ಟಿವ್ಸ್ ಮತ್ತು ಪ್ಯಾಸಿವ್ಸ್ಗೂ ಮತ್ತು ರಿಪೋರ್ಟೆಡ್ ಸ್ಪೀಚ್ಗೂ ಇರುವಂಥ ಡಿಫ್ರೆನ್ಸ್ ಏನಂತಂದರೆ, ಸೊ ರಿಪೋರ್ಟೆಡ್ ಸ್ಪೀಚ್ದಲ್ಲಿ ಒಂದು ಸ್ಟೆಪ್ ಬ್ಯಾಕ್ ಹೋಗ್ತೇವೆ, ಅಂದರೆ ಪ್ರೆಸೆಂಟ್ ಅಂದರೆ ಪಾಸ್ಟಿಗೆ ಹೋಗ್ತೀವಿ. ಬಟ್ ಇನ್ SUSದಲ್ಲಿ ಅದೇ ಟೆನ್ಸ್ ಫಾರ್ಮ್ನ ಯೂಸ್ ಮಾಡ್ತೇವೆ. ನೆಮ್ಮದಿಯಲ್ಲಿ ಇಟ್ಕೊಳ್ರಿ. ಸೊ ಹಾಗಾದ್ರೆ ಇಲ್ಲಿ ಆರ್ ಇದ್ರೆ ಈಸ್ ಅಥವಾ ಆರ್ದಲ್ಲಿ ಯಾವ ಸೂಟೇಬಲ್ ಅನ್ನೋದನ್ನು ಚಾಯ್ಸ್ ಮಾಡ್ಕೊಳ್ರಿ. ಸೊ ಈಸ್ ಮತ್ತು ಯಾವುದಕ್ಕೆ ಈ ಹೊಸ ಸಬ್ಜೆಕ್ಟ್ ಇದೆಯಲ್ಲ ಇದಕ್ಕೆ ಸೂಟೇಬಲ್ ಆಗಿರಬೇಕು, ಅಂಥದ್ದು ಯಾವುದಿದೆ. ಸೊ ಈಸ್ ಇಸ್ ಸೂಟೇಬಲ್ ರೀ, ಹೌದೇನಿಲ್ಲ, ಯಾಕೆ ಪ್ರೆಸೆಂಟ್ದಲ್ಲಿದೆ. ಸೊ ಈಸ್ ಇಸ್ ಹಿಯರ್ ಆ್ಯಂಡ್ ಹಿಯರ್ ಇಸ್ ನಾಟ್. ಸೊ ಆಪ್ಷನ್ ಸಿ ಡಿಲೀಟೆಡ್ ಆ್ಯಂಡ್ ಹಿಯರ್ ಆಲ್ಸೋ ದೇರ್. ಓಕೆ, ಕ್ಲಿಯರ್ ಆಯಿತು. ಸೊ ಯಾವುದು ಉಳಿದು B ಆ್ಯಂಡ್ D. ಓಕೆ, ಇದಾದ ನಂತರ ಇಲ್ಲಿ ಪೇಂಟಿಂಗ್ ಅಂತಿದೆ. ಹಿಂಗ್ ಬಂದಕ್ಕಾರ ಬೀಯಿಂಗ್ ಅನ್ನೋದು ಬರಲೇಬೇಕಾಗತ್ತ, ಯಾಕಂದ್ರೆ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಬೀಯಿಂಗನ್ನು ಯೂಸ್ ಮಾಡ್ತೀವಿ. ಸೊ ಬೀಯಿಂಗ್ ಎಲ್ಲಿದೆ ರೀ, ಆಪ್ಷನ್ B ದಲ್ಲಿದೆ. ಸೊ ಆಪ್ಷನ್ D ಇಲ್ಲ. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಮೆಥಡ್ ಮೂಲಕ ದ ಹೌಸ್ ಇಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್ ಅಂತೇಳಿ ಆನ್ಸರ್ ಬರುತ್ತೆ. ಸರ್, ನಾನು ಯಾಕೆ ಈ ಆನ್ಸರ್ ಕರೆಕ್ಟ್ ಅಲ್ಲಿಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು ರೀಸನ್, ಅಮೆಜಾನ್ದಲ್ಲಿ ಬೀಯಿಂಗ್ ಪ್ಲಸ್ V3 ಬರಬೇಕಾತ ಈಸ್ ಅಥವಾ ಆರ್ನ ಯೂಸ್ ಮಾಡ್ಕೊಂಡು V3ನ ಯೂಸ್ ಮಾಡಿರಿ. ನಾನು ಯಾಮನ್ನು ತೆಗೆದಾಕಿದ್ದೀನಿ, ಯಾಮ್ ಎಲ್ಲಿ ಯೂಸ್ ಆಗೋದಿಲ್ಲ ಅಂತೇಳಿ ಅದನ್ನು ತೆಗೆದಾಕಿದ್ದೀವಿ. ಸೊ ಬೀಯಿಂಗ್ ಪ್ಲಸ್ V3ನೇ ಇರಬೇಕಾಗತ್ತೆ. ಓಕೆ, ಪ್ಯಾಸಿವ್ ಫಾರ್ಮ್ದಲ್ಲಿ. ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ. ಸೊ ಸೆಕೆಂಡ್ ಕ್ವಶನ್ ಆನ್ ರಿಪೋರ್ಟೆಡ್ ಸ್ಪೀಚ್. ಸೊ ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಆ್ಯಕ್ಚುಲಿ ಡೈಲಾಗ್ದಲ್ಲಿ ಕೊಡ್ತಾರೆ ಅದನ್ನು, ಈ ರೀತಿ ಡೈರೆಕ್ಟಾಗಿ ಕೊಡೋದಿಲ್ಲ. ಸೊ ಇತ್ತೀಚೆಗೆ ಅದನ್ನು ಚೇಂಜ್ ಮಾಡಿದ್ದಾರೆ. ಈ ರೀತಿ ಡೈರೆಕ್ಟಾಗಿ ಕೊಟ್ಟರೆ ಆನ್ಸರ್ ಅಷ್ಟು ಎಕ್ಸಾಕ್ಟ್ ಆಗಿ ಸಿಗಲ್ಲ. ಏನು ಅನ್ನೋದು ಹೇಳ್ತೀನಿ ನಾನು. ಶಿ ಸೆಡ್ ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅನ್ನೋದು. ಸೊ ಇಲ್ಲಿ ಆಪ್ಷನ್ಸ್ ಯಾವ ಕೊಟ್ಟಿದ್ದಾರೆ. ಸಿ ಸೆಡ್ ದಟ್ ಶಿ, ಓಕೆ, ಆಪ್ಷನ್ B, ಸಿ ಸೆಡ್ ದಟ್ ಶಿ ಕುಡ್ ಸಾಲ್ವ್ ದಟ್ ಪ್ರಾಬ್ಲಮ್, ಆ್ಯಂಡ್ ಆಪ್ಷನ್ C, ಸಿ ಸೇಸ್ ದಟ್ ಶಿ ಕುಡ್ ಸಾಲ್ವ್ ದಟ್ ಪ್ರಾಬ್ಲಮ್, ಆ್ಯಂಡ್ ಸಿ ಟೋಲ್ಡ್ ದಟ್ ಶಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಕಮೆಂಟ್ ಮಾಡಿ ಟೀಚರ್ಸ್, ಯಾರಿಗೆ ಆನ್ಸರ್ ಗೊತ್ತಿದೆ ಅವರು ಆಪ್ಷನ್ ಕ್ವಶನ್ ನಂಬರ್ 2 ಆ್ಯಂಡ್ ABCD ಯಾವುದನ್ನೋದನ್ನು ಕಮೆಂಟ್ ಮಾಡಿರಿ.
ಓಕೆ, ಸಿ ಸೆಡ್ ಆದ ನಂತರ ಇವು ಎರಡನ್ನ ರಿಮೂವ್ ಮಾಡಿ, ಇವೇನು ಪಂಕ್ಚುಯೇಷನ್ ಮಾರ್ಕ್ಸ್ ನೋಡ್ರಿ, ಇವನ್ನ ರಿಮೂವ್ ಮಾಡಿ ಇವು ಎರಡು ವಾಕ್ಯನ ಜಾಯಿಂಟ್ ಮಾಡಬೇಕಾದ್ರೆ ವಿ ನೀಡ್ ಅ ಕಂಜಂಕ್ಷನ್, ಒಂದು ಕಂಜಂಕ್ಷನ್ ಬೇಕೇ ಬೇಕಾಗುತ್ತೆ. ನಮ್ದಲ್ಲಿ ಇಟ್ಕೊಳ್ರಿ ಟೀಚರ್ಸ್, ಫುಲ್ ಸ್ಟಾಪ್ ಇದ್ರೆ ಅಸರ್ಟಿವ್ ಸೆಂಟೆನ್ಸ್ದಲ್ಲಿದೆ, ಅದಕ್ಕಾಗಿ ನಾವು ದ್ಯಾಟ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಕ್ವಶನ್ ಮಾರ್ಕ್ದಲ್ಲಿದ್ದು WH ಕ್ವಶನ್ ಬಂದಿದ್ರೆ ಅಥವಾ H ಕ್ವಶನ್ ಬಂದಿದ್ರೆ ಅದೇ ಕ್ವಶನ್ ವರ್ಡ್ನ ಯೂಸ್ ಮಾಡ್ತೇವೆ ಆ್ಯಸ್ ಅ ಕಂಜಂಕ್ಷನ್ ಆಗಿ. ಆ್ಯಂಡ್ ಕ್ವಶನ್ ಮಾರ್ಕ್ ಬಂದು WH ಕ್ವಶನ್ ಬಂದಿಲ್ಲಪ್ಪ ಅಂತಂದರೆ ಇಫ್ ಅಥವಾ ವೆದರನ್ನು ಯೂಸ್ ಮಾಡ್ತೇವೆ ಆ್ಯಸ್ ಅ ಕಂಜಂಕ್ಷನ್ ಆಗಿ. ಅಥವಾ ಎಕ್ಸ್ಕ್ಲೇಮೇಟಿವ್ ಸೆಂಟೆನ್ಸ್ ಇದ್ದರೆ ಅಲ್ಲಿ ಏನು ಮಾಡ್ತೀವಿ, ಮತ್ತೆ ದ್ಯಾಟ್ ಅನ್ನೋದನ್ನು ಯೂಸ್ ಮಾಡ್ತೇವೆ, ಅಲ್ಲಿ ಎಕ್ಸ್ಕ್ಲೇಮೇಟಿವ್ ಸೆಂಟೆನ್ಸ್. ಇನ್ನು ಇಂಪರೇಟಿವ್ ಸೆಂಟೆನ್ಸ್ ಇದ್ದರೆ ಎರಡು ವಾಕ್ಯನ ಜೋಡಿಸ್ಲಿಕ್ಕಾಗಿ ಟು ಅನ್ನೋದನ್ನು ಯೂಸ್ ಮಾಡ್ತೀವಿ. ಐ ಗಾಟ್. ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಾದ್ರೆ ಅಸರ್ಟಿವ್ ಮತ್ತು ಎಕ್ಸ್ಕ್ಲೇಮೇಟಿವ್ದಲ್ಲಿ ದ್ಯಾಟ್ ಯೂಸ್ ಮಾಡ್ತೀವಿ. ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಏನು ತಗೊಂಡ್ರೆ ಕ್ವಶನ್ ಹೊಡಿದ್ರೆ ಕ್ವಶನ್ ವರ್ಡ್ ಯೂಸ್ ಮಾಡಿರಿ, ಇಲ್ದಿದ್ರೆ ಇಫ್ ಅನ್ನೋದನ್ನು ಯೂಸ್ ಮಾಡಿರಿ, ಅಥವಾ ವೆದರ್ ಕೂಡ ಯೂಸ್ ಮಾಡ್ತಾರೆ, ಆದರೆ ಇಫ್ ಇಟ್ ಇಸ್ ದ ಬೆಟರ್. ಅದಾದ ನಂತರ ಇಂಪರೇಟಿವ್ ಇದ್ದರೆ ಟು ಯೂಸ್ ಮಾಡಿ, ಮುಗೀತು. ಸೊ ಆ ಸ್ಟೆಪ್ನ ಒಂದು ಹೇಳಿದ್ದೀನಿ. ಆಮೇಲೆ ಇನ್ನೊಂದು ನಾನು ಮುಂಚೆನೇ ಹೇಳಿದೆ, ಯಾವುದೇ ಪ್ರೆಸೆಂಟ್ ಅನಿಸಿದ್ರೆ ಪಾಸ್ಟ್ಗೆ ಹೋಗಬೇಕಾಗತ್ತೆ, ಒಂದು ಸ್ಟೆಪ್ ಹಿಂದ್ಗಡೆ ಹೋಗಬೇಕಾಗತ್ತೆ, ಅದನ್ನೊಂದು ಅಂತ ಇಟ್ಕೊಡ್ರಿ. ಕೆಲವು ಶಬ್ದಗಳು ಚೇಂಜ್ ಆಗ್ತಾವೆ. ಅದು ನೋಡಿ, ಫಸ್ಟ್ ನೋಟಿಸ್ ಸೆಡ್ ದ್ಯಾಟ್, ಎರಡನ್ನು ಜಾಯಿಂಟ್ ಮಾಡಲಿಕ್ಕಾಗಿ ದ್ಯಾಟ್ ಇದೆ, ದ್ಯಾಟ್ ಇದೆ, ದ್ಯಾಟ್ ಇದೆ, ದ್ಯಾಟ್ ಇದೆ. ಓಕೆ, ಆಮೇಲೆ ಈ ಪ್ರೊನೌನ್ಸ್ಗಳು ಏನಿರ್ತಾವೆ ನೋಡ್ರಿ, ಯಾವುದೇ ಪ್ರೊನೌನ್ಸ್ ಇರಲಿ ಅವು ಹಿಯರ್ ಆಗ್ಬೇಕೊಂದು, ಶಿಯರ್ ಆಗ್ಬೇಕೊಂದು, ಇಟ್ಟರ್ ಆಗ್ಬೇಕೊಂದು. ಓಕೆ, ತೃತೀಯ ಪುರುಷಕ್ಕೆ ಚೇಂಜ್ ಆಗಬೇಕು, ಅಥವಾ ಪ್ಲೂರಲ್ ಇದ್ದರೆ ದೇ ಆಗಬೇಕು. ಸೊ ಇವನ್ ಬಿಟ್ಟು ಮತ್ತೇನು ಚೇಂಜಸ್ ಆಗೋದಿಲ್ಲ. ಸೊ ಶಿ ಸೆಡ್, ಐ ಅಂದ್ರೆ ಇಲ್ಲಿ ಯಾರು, ಶಿ, ಅದಕ್ಕಾಗಿ ಎಲ್ಲ ಕಡೆ ಶಿ ಯೂಸ್ ಮಾಡಿದ್ದಾರೆ. ಓಕೆ, ಎಲ್ಲ ಆಪ್ಷನ್ಸ್ ಆರ್ ರೈಟ್. ಇದಾದ ನಂತರ ನಾನು ಹೇಳಿದೆ ಪ್ರೆಸೆಂಟ್ ಇದ್ರೆ ಯಾವುದೇ ಇರಲಿ ಪಾಸ್ಟ್ಗೆ ಹೋಗ್ರಿ, ಕ್ಯಾನ್ ಇದ್ರೆ ಕುಡ್ ಆಗ್ಬೇಕ್ರಿ, ಇಲ್ಲಿ ಹೋಯ್ತು, ಇದು ಓಕೆ, ಇದು ಓಕೆ, ಇದು ಹೋಯ್ತು. ಆಪ್ಷನ್ ಬಿ ಆ್ಯಂಡ್ ಸಿ ರಿಮೆಂಟ್. ಓಕೆ, ಆಮೇಲೆ ಸಾಲ್ವ್ ಇದೆ, ಸಾಲ್ವ್ ಓಕೆ, ಇದು ಹೋಯ್ತಲ್ಲ, ಸೊ ಸಾಲ್ವ್ ಓಕೆ. ದಿಸ್ ಇದ್ದು ದ್ಯಾಟ್, ಕೆಲವು ಶಬ್ದಗಳು ಚೇಂಜ್ ಆಗ್ತಾವು. ದಿಸ್ ಇದ್ರೆ ದ್ಯಾಟ್ ಇಲ್ಲಿದೆ, ಇಲ್ಲಿದೆ. ಆಮೇಲೆ ಸೊ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್. ಸೊ ಇದಕ್ಕಿದು ಹಾಗಾದ್ರೆ ಎರಡೂ ಕರೆಕ್ಟ್ ಆದವು ಏನು ಸರ್? ಇಲ್ಲ, ಆ್ಯಕ್ಚುಲಿ ಅವ್ರು ಇಲ್ಲಿ ತನಕ ಕೊಟ್ಟಿರ್ತಾರೆ ಒಮ್ಮೊಮ್ಮೆ. ಸೊ ಇಲ್ಲಿ ನೋಡ್ರಿ ಎಲ್ಲನೂ ಕರೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೆಡ್ ದ್ಯಾಟ್ ಇದೆ, ಇಲ್ಲಿ ಸೇಸ್ ದ್ಯಾಟ್ ಇದೆ. ಸೊ ಇದು ಪಾಸ್ಟ್ಗೆ ಹೋಗ್ಬೇಕಾಗಿತ್ತು. ಸೊ ನಾನು ಸೆಡ್ ದ್ಯಾಟ್, ಇಟ್ ಈಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೇಸ್ ದ್ಯಾಟ್ ಅಂದರೆ ಮತ್ತೆ ಪ್ರೆಸೆಂಟ್ ಆಗುತ್ತಲ್ಲ, ಸೊ ಅದಕ್ಕಾಗಿ. ಓಕೆ, ಸೊ ಹಾಗಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಕಾರಣಕ್ಕೆ ಅನ್ನೋದಕ್ಕೆ ಹೇಳಿದ್ದೀನಿ, ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಕೂಡ. ಆಫ್ಟರ್ ಪಾಸ್ಟ್ ರಿಪೋರ್ಟಿಂಗ್ ಅಂತ ಒಂದೇ ಇಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಥರ್ಡ್ ಟಾಪಿಕ್ ಟೆನ್ಸ್ ಬಗ್ಗೆ ಒಂದು ಕ್ವಶನ್, ಚೂಸ್ ದ ಕರೆಕ್ಟ್ ಟೆನ್ಸ್. ಬೈ ದ ಟೈಮ್ ವಿ ರೀಚ್ ದ ಥಿಯೇಟರ್ ದ ಮೂವಿ ಡ್ಯಾಶ್. ಬೈ ದ ಟೈಮ್ ವಿ ರೀಚ್ ದ ಥಿಯೇಟರ್ ದ ಮೂವಿ ಡ್ಯಾಶ್. ಬ್ಯೂಟಿಫುಲ್ ರೀ, ಇಂಥ ಕ್ವಶನ್ಸ್ ಮಜಾ ಅನ್ನಿಸ್ತವೆ. ಸೊ ಇಲ್ಲಿ ಒಂದು ಯಾವುದೇ ಕ್ವಶನ್ ಇರಲ್ಲ, ಬಿಯಾಂಡ್ ದೇರ್ ಇಸ್ ಅ ರೂಲ್ ರೀ. ಒಂದು ರೂಲ್ ಇಲ್ಲಾರ್ದೆ ಅಲ್ಲಿ ಯಾವುದೇ ಕ್ವಶನ್ ಕೇಳಕ್ಕೆ ಸಾಧ್ಯನೇ ಇಲ್ಲ, ನೆಮ್ಮದಿಯಲ್ಲಿ ಇಟ್ಕೊಳ್ರಿ. ಸೊ ಯಾವ ಕಾರಣಕ್ಕಾಗಿ ಅದೇ ಬರುತ್ತಾ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾವುದೇ ಕ್ವಶನ್ ಇರಲಿ ಭಾಳಷ್ಟು ಈಸಿ ಅನಿಸುತ್ತೆ. ನಾವು ಥಿಯೇಟರ್ಗೆ ರೀಚ್ ಆಗುವಷ್ಟರಲ್ಲಿ ದ ಮೂವಿ ಏನಾಗಿತ್ತು, ಸ್ಟಾರ್ಟ್ ಆಗಿತ್ತಾ ಅಥವಾ ಸ್ಟಾರ್ಟ್ ಆಗಿರಲಿಲ್ಲ? ಸ್ಟಾರ್ಟೆಡ್, ಹ್ಯಾಸ್ ಸ್ಟಾರ್ಟೆಡ್, ಹ್ಯಾಡ್ ಸ್ಟಾರ್ಟೆಡ್, ವಾಸ್ ಸ್ಟಾರ್ಟಿಂಗ್. ಇದಕ್ಕೆ ಕಮೆಂಟ್ ಮಾಡಿ, ಸ್ವಲ್ಪ ವಿಚಾರ ಮಾಡಿ ಕಮೆಂಟ್ ಮಾಡಿರಿ, ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡಿರಿ, ಬೈ ದ ಟೈಮ್ ಹಿಡ್ಕೊಂಡು ವಿ ರೀಚ್ಡ್ ಅಂತೇಳಿ ಇದು V2 ಫಾರ್ಮ್ ಇದೆ. ಇಟ್ ಮೀನ್ಸ್ ದಿಸ್ ಸೆಂಟೆನ್ಸ್, ಸ್ಪೆಷಲಿ ದಿಸ್ ಸೆಂಟೆನ್ಸ್ ಈಸ್ ಇನ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಓಕೆನಾ? ಸಿಂಪಲ್ ಪಾಸ್ಟ್ ಇದ್ದು ಇಲ್ಲಿ ದ ಮೂವಿ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ಬೇಕಾದ್ರೆ ನಿಮ್ದಲ್ಲಿ ಇಟ್ಕೊಳ್ರಿ, ಪಾಸ್ಟ್ ಪರ್ಫೆಕ್ಟ್ದಲ್ಲಿ ಇರಬೇಕಾಗತ್ತೆ. ಅಂದರೆ ಯಾವುದಾದ್ರೂ ಒಂದು ಆ್ಯಕ್ಷನ್ಗಿಂತಲೂ ಮುಂಚೆ ಆ್ಯಕ್ಷನ್ ಸ್ಟಾರ್ಟ್ ಆಗಿದ್ದರೆ ವಿ ಹ್ಯಾವ್ ಟು ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಅದಕ್ಕಾಗಿ ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹ್ಯಾಡ್ ಬರಬೇಕು, V3 ಬರಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹ್ಯಾಡ್ ಸ್ಟಾರ್ಟೆಡ್. ಸೊ ಬ್ಯೂಟಿಫುಲ್ ರೀ. ಅರ್ಲಿಯರ್ ಪಾಸ್ಟ್ ಆ್ಯಕ್ಷನ್ ಇದ್ದರೆ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಾರೆ ಅರ್ಲಿಯರ್ ಪಾಸ್ಟ್ ಆ್ಯಕ್ಷನ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ದಲ್ಲಿ ಹೇಳ್ರಿ. ಸೊ ಅದಾದ ನಂತರ ಆದಂಥ ಘಟನೆ ಇದ್ದರೆ ಸಿಂಪಲ್ ಪಾಸ್ಟ್ದಲ್ಲಿ ಹೇಳ್ರಿ. ಐ ಗಾಟ್ ರೈಟ್. ಆ್ಯಂಡ್ ಫೋರ್ತ್ ಒನ್, ಸೊ ಟಾಪಿಕ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ರೀ. ಸೊ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಅಂಡರ್ಲೈನ್ ಮಾಡಿದ್ದು ಯೂಸ್ಫುಲ್ ಅಂತೇಳಿ, ದ ಟೀಚರ್ ಗೇವ್ ಅಸ್ ಯೂಸ್ಫುಲ್ ಅಡ್ವೈಸ್ ಅಂತೇಳಿ ನಾವನ್ನ ಹೇಳ್ತಾರೆ. ಇದು ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ, ಯಾವುದು ರಾಂಗ್ ಆಗೋದಿಲ್ಲ ಅಫ್ಕೋರ್ಸ್. ಯೂಸ್ಫುಲ್ ಅಡ್ವೈಸ್.
ಸೊ ಇಲ್ಲಿ ನೋಡಿ ದ ಟೀಚರ್ ಅನ್ನೋದು ನೌನ್ ಆಗುತ್ತಾ, ಗೇವ್ ಅನ್ನೋದು ವರ್ಬ್ ಆಗುತ್ತಾ. ಸೊ ಅಡ್ವೈಸ್ ಅನ್ನೋದು ಕೂಡ ನೌನ್ ಆಗುತ್ತಾ. ನೌನ್ ಅನ್ನು ಡಿಸ್ಕ್ರೈಬ್ ಮಾಡುವಂಥ ಶಬ್ದ ಅಡ್ಜೆಕ್ಟಿವ್ ಆಗುತ್ತೆ. ನೌನ್ ಅಂದ್ರೆ ನೇಮ್ ಆಫ್ ದಿ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್ ಅಂಡ್ ಫೀಲಿಂಗ್ಸ್ ಕೂಡ ಬರ್ತವೆ. ವರ್ಬ್ ಅಂದರೆ ಆಕ್ಷನ್ ತೋರಿಸ್ತವೆ ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ತೋರಿಸ್ತವೆ. ಆಮೇಲೆ ಅಡ್ವರ್ಬ್ ಅಂದರೆ ವರ್ಬ್ ಅನ್ನು ಡಿಸ್ಕ್ರೈಬ್ ಮಾಡುವುದು, ಜೊತೆಗೆ ಇನ್ನೊಂದು ಅಡ್ಜೆಕ್ಟಿವ್ ಕೂಡ ಡಿಸ್ಕ್ರೈಬ್ ಮಾಡುವಂಥ ಶಬ್ದಗಳು ಅಡ್ವರ್ಬ್ ಅಂತ ಕರಿತೀವಿ. ಸೊ ದ ಆನ್ಸರ್ ಇಸ್ ಅಡ್ಜೆಕ್ಟಿವ್. ಇಟ್ ಡಿಸ್ಕ್ರೈಬ್ಸ್ ನೌನ್, ಅಡ್ವೈಸ್ ಅನ್ನು ಡಿಸ್ಕ್ರೈಬ್ ಮಾಡುತ್ತೆ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಆರ್ಟಿಕಲ್ ಬಗ್ಗೆ ಕ್ವಶನ್ ಕೇಳಿದ್ದೀನಿ. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಯಾವುದು ಸುಟೇಬಲ್ ಆರ್ಟಿಕಲ್ ಅಂತೇಳಿ. ಶಿ ಬಾಟ್ ಡ್ಯಾಸ್ ಅಂಬ್ರೆಲಾ ಸ್ಟಡಿ. ಭಾಳಷ್ಟು ಈಸಿ ಇದೆ, ಫುಲ್ ಮಾಡ್ತೀರಿ. ಎ ಆ್ಯಂಡ್ ದ ನೋ ಆರ್ಟಿಕಲ್ ಅಂತೇಳಿ. ಸೊ ಆರ್ಟಿಕಲ್ ಅಂತೂ ಬಂದೇ ಬರುತ್ತೆ. ಇಲ್ಲಿ ಹೆಚ್ಚು ನೌನ್ ಹಿಂದ್ಗಡೆ ಒಂದು ಆರ್ಟಿಕಲ್ ಬರುತ್ತೆ. ಆಮೇಲೆ ಅಂಬ್ರೆಲಾ ನಾನು ಹೇಳ್ತಿದ್ದೀನಿ ಆರ್ಟಿಕಲ್ ಫಿಲ್ ಮಾಡಬೇಕು. ಎಸ್ಪೆಷಲಿ ಯಾನ್ ಅಥವಾ ಏರ್ ತುಂಬಬೇಕಾದ್ರೆ, ಯಾನ್ ಫಿಲ್ ಮಾಡಬೇಕಾದ್ರೆ ಆ ಈ ಉ ಎ ಐ ಓ ಔ. ಸೊ ಈ ರೀತಿ ಸೌಂಡ್ಸ್ಗಳು ದ ಫಸ್ಟ್ ಲೆಟರ್ದಲ್ಲಿ ಈ ರೀತಿ ಸೌಂಡ್ ಬಂದರೆ ಸೊ ಡೆಫಿನೆಟ್ಲಿ ಯಾನ್ನ ಫಿಲ್ ಮಾಡಿ. ಸೌಂಡ್ ಹೇಳ್ತಾ ಇದ್ದೀನಿ ನಾನು, ಯಾವುದೇ ಅಕ್ಷರ ಹೇಳ್ತಾ ಇಲ್ಲ. ನಿಮ್ಮದಲ್ಲಿ ಇಟ್ಕೊಟ್ರಿ ಟೀಚರ್ಸ್. ಸೊ ಭಾಳ ಜನ ಎ ಐ ಓ ಇವು ಅಂದರೆ ಇಲ್ಲರಿ, ಇದು ರಾಂಗ್ ಆಗುತ್ತೆ. ಸೊ ಸೌಂಡ್ನ ರೆಕಗ್ನೈಸ್ ಮಾಡಿರಿ. ಅವಾಗ ಅಂಬ್ರೆಲಾ ಅನ್ನು ಬರುತ್ತೆ. ಯಾನ್ ಇದು ಸುಟೇಬಲ್ ಆನ್ಸರ್. ಯಾನ್ ಅಂಬ್ರೆಲಾ. ಸೊ ಓವಲ್ ಸೌಂಡ್ ಇರೋದು ಕಾರಣ ಸೌಂಡ್ ಇರೋದು, ಓವೆಲ್ ಅಲ್ಲ, ನಿಮ್ಮದಲ್ಲಿ ಇಟ್ಕೊಳ್ರಿ. ಸೊ ಸೌಂಡ್ ಯಾವುದೇ ಬಂದರೆ ಆಯಿತು, ಈ ರೀತಿ ಸೌಂಡ್ ಬಂದರೆ ಡೆಫಿನೆಟ್ಲಿ ಯಾನ್ ಬರುತ್ತೆ. ಆ್ಯಂಡ್ ಸಿಕ್ಸ್ತ್ ಕ್ವಶನ್ ಆನ್ ಕ್ಲಾಸ್ ಬಗ್ಗೆ. ಸೊ ಕ್ಲಾಸ್ ಬಗ್ಗೆ ಆಲ್ರೆಡಿ ನೋಟ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ಟಾಪಿಕ್ ಅದೇ. ಐ ಥಿಂಕ್ 15th ವಿಡಿಯೋ ನಾನು NGPS ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ. 15th ವಿಡಿಯೋ ಕ್ಲಾಸ್ ಬಗ್ಗೆನೇ ಇದೆ. ಸೊ ಅದಕ್ಕೆ ಜಾಸ್ತಿ ನೋಟ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಐಡೆಂಟಿಫೈ ಮಾಡಿ ಕ್ಲಾಸನ್ನು. ಐ ಬಿಲೀವ್ ದ್ಯಾಟ್ ಹೀ ಈಸ್ ಆನೆಸ್ಟ್ ಅಂತ. ಐ ಬಿಲೀವ್ ನಾನು ನಂಬಿದ್ದೇನೆ, ದ್ಯಾಟ್ ಹೀ ಈಸ್ ಆನೆಸ್ಟ್ ಅಂತೇಳಿ. ಸೊ ಯಾವುದಕ್ಕೆ ಇಂಪ್ರೆಸ್ ಮಾಡಿ ಹೇಳ್ತಿದೆ ಅಂದರೆ ಅಡ್ಜೆಕ್ಟಿವ್ ಕ್ಲಾಸ್, ಸೊ ಅಡ್ವರ್ಬ್ ಕ್ಲಾಸ್, ಆ್ಯಂಡ್ ನೌನ್ ಕ್ಲಾಸ್ ಆರ್ ರಿಲೇಟಿವ್ ಕ್ಲಾಸ್. ಸೊ ಕಮೆಂಟ್ ಮಾಡಿರಿ A B C D. ಸೊ ನೌನ್ ಅಂದ್ರೆ ಗೊತ್ತಾಯ್ತಾ, ಅಡ್ವರ್ಬ್ ಅಂದರೂ ಆಲ್ರೆಡಿ ಹೇಳಿದ್ದೀವಿ, ಅಡ್ಜೆಕ್ಟಿವ್ ಅಂದರೂ ಹೇಳಿದ್ದೀವಿ. ರಿಲೇಟಿವ್ ಅಂದರೆ ಎರಡು ವಾಕ್ಯದ ನಡುವೆ ಒಂದು ಸಂಬಂಧವನ್ನು ಸೂಚಿಸುವಂಥ ಶಬ್ದ, ಡಿಪೆಂಡ್ ಆಗಿರ್ತವೆ ರಿಲೇಟಿವ್. ಸೊ ಹಾಗಾದರೆ ದ ಕರೆಕ್ಟ್ ಆನ್ಸರ್ ಈಸ್ ಸೊ ನೌನ್ ಕ್ಲಾಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಇಟ್ ಆ್ಯಕ್ಟ್ಸ್ ಆಸ್ ದ ಅಬ್ಜೆಕ್ಟ್ ಆಫ್ ಬಿಲೀವ್ ಅನ್ನು ಆ್ಯಕ್ಟ್ ಮಾಡುತ್ತೆ. ಅದಕ್ಕಾಗಿ ಇಟ್ಸ್ ಅ ನೌನ್ ಕ್ಲಾಸ್. ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದಿಸ್ ಟಾಪಿಕ್ ಕ್ಲಾಸ್ ಬಗ್ಗೆ. ಸೊ ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿಬೇಕಾದ್ರೆ ಆ್ಯನ್ ಅಡ್ಜೆಕ್ಟಿವ್ ಕ್ಲಾಸ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರೊನೌನ್. ಆ ಕ್ಲಾಸ್ ಏನನ್ನು ಡಿಸ್ಕ್ರೈಬ್ ಮಾಡಬೇಕು, ಆ ನೌನ್ ಅಥವಾ ಪ್ರೊನೌನನ್ನು ಕಂಪ್ಲೀಟ್ ಏನು ವರ್ಡ್ಸ್ ಗ್ರೂಪ್ ಇರ್ತಾರೆ ನೋಡಿ ಅದು ಡಿಸ್ಕ್ರೈಬ್ ಮಾಡಬೇಕು. ಎಕ್ಸಾಂಪಲ್ ದ ಬಾಯ್ ಹೂ ಓನ್ ದ ಪ್ರೈಸ್ ಈಸ್ ಮೈ ಫ್ರೆಂಡ್. ನೋಡಿರಿ ಇಲ್ಲಿ ಏನನ್ನ ಡಿಸ್ಕ್ರೈಬ್ ಮಾಡ್ತಿದ್ದ, ದ ಬಾಯ್ ಹೂ ಓನ್ ದ ಪ್ರೈಸ್ ಮೀನ್ಸ್ ಈ ಬಾಯ್ನ ಡಿಸ್ಕ್ರೈಬ್ ಮಾಡ್ತಿದ್ದೆ. ಅದಕ್ಕಾಗಿ ನೌನ್ ಕ್ಲಾಸ್ ಅಂತ ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ಈ ಬಾಯನ್ನು ಡಿಸ್ಕ್ರೈಬ್ ಮಾಡೋ ಕಾರಣಕ್ಕಾಗಿ ದ ಬಾಯ್ನ ಡಿಸ್ಕ್ರೈಬ್ ಮಾಡುವಂಥ ಹೂ ಓನ್ ದ ಪ್ರೈಸ್ ಅನ್ನೋದೇನು ಕ್ಲಾಸ್ ಡಿಸ್ಕ್ರೈಬ್ ಮಾಡ್ತಿದೆ ಅಲ್ರಿ, ಹೂ ಓನ್ ದ ಪ್ರೈಸ್ ಇಟ್ ಈಸ್ ಅ ಕ್ಲಾಸ್. ಇದು ಯಾವುದನ್ನು ಡಿಸ್ಕ್ರೈಬ್ ಮಾಡ್ತಿದೆ, ದ ಬಾಯ್ನ ಡಿಸ್ಕ್ರೈಬ್ ಮಾಡ್ತಿದೆ. ದ ಬಾಯ್ ಅನ್ನೋದು ನೌನ್. ಸೊ ಅದಕ್ಕಾಗಿ ದಿಸ್ ಈಸ್ an example for the adjective clause. Okay, and adverb clause ಅಂತ ಕರಿಬೇಕು. an adverb clause tells when, where, why or how an action happens. ಒಂದು ಘಟನೆ ಯಾವಾಗಾಯಿತು, ಎಲ್ಲಾಯಿತು, ಏಕಾಯಿತು, ಹೇಗಾಯಿತು ಅನ್ನೋದನ್ನು ಡಿಸ್ಕ್ರೈಬ್ ಮಾಡಿದ್ರೆ ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ adverb clause. ಹಾಗಾದ್ರೆ ಇಲ್ಲಿ ನೋಡಿ, ಐ ವಿಲ್ ಕಮ್ ವೆನ್ ಯು ಕಾಲ್ ಮೀ. ಐ ವಿಲ್ ಕಮ್, ನಾನು ಬರ್ತೀನಿ. ಯಾವಾಗ ಬರ್ತೀನಿ ಅಂದರೆ ಯಾವಾಗ ನೀನು ಕರಿತೀಯಲ್ಲ ಆವಾಗ ಬರ್ತೀನಿ. ಸೊ ಬರೋದನ್ನು ಡಿಸ್ಕ್ರೈಬ್ ಮಾಡ್ತಿದೆ, ಅದಕ್ಕಾಗಿ ಅಡ್ವರ್ಬ್ ಕ್ಲಾಸ್ ಆಗುತ್ತೆ. ಇಲ್ಲಿ ಟೈಮ್ ಅನ್ನು ಕೂಡ ತಗೋಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಸೀತ್ ಒನ್ ಯಾವುದು ನೌನ್ ಕ್ಲಾಸ್ ಬಗ್ಗೆ. ನೌನ್ ಕ್ಲಾಸ್ ಆ್ಯಕ್ಟ್ಸ್ ಆ್ಯಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ಇಡೀ ಅದು ಏನು ಕ್ಲಾಸ್ ಇದೆ ಆ್ಯಸ್ ಅ ನೌನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಫಸ್ಟ್ ಎಕ್ಸಾಂಪಲ್ ನೋಡಿದೆವು, ಇಡೀ ಕ್ಲಾಸೇ. ಸೊ ಐ ನೋ ದ್ಯಾಟ್ ಹೀ ಈಸ್ ಆನೆಸ್ಟ್. ದ್ಯಾಟ್ ಹೀ ಈಸ್ ಆನೆಸ್ಟ್ ಅನ್ನೋದು, ಸೊ ಇದು ಒಟ್ಟು ಕೂಡಿ ಐ ನೋ ದ್ಯಾಟ್ ಹೀ ಈಸ್ ಆನೆಸ್ಟ್ ಅನ್ನೋದು ನೌನ್ ಆಗಿ ಆ್ಯಕ್ಟ್ ಮಾಡ್ತಿದೆಯಲ್ಲ, ದ್ಯಾಟ್ ಈಸ್ ಆನೆಸ್ಟ್ ಅನ್ನೋದು. ಸೊ ದೇರ್ ಫೋರ್ ಇಟ್ ಈಸ್ ಎಕ್ಸಾಂಪಲ್ ಫಾರ್ ದಿ ನೌನ್ ಕ್ಲಾಸ್. ಇಡೀ ಇದು ಕ್ಲಾಸೇ ಅದು ನೌನ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಇನ್ ರಿಲೇಟಿವ್ ಕ್ಲಾಸ್ ಅಂದರೆ ರಿಲೇಟಿವ್ ಕ್ಲಾಸ್ ಬಿಗಿನ್ಸ್ ವಿತ್ ರಿಲೇಟಿವ್ ಪ್ರೊನೌನ್ದೊಂದಿಗೆ ಸ್ಟಾರ್ಟ್ ಆಗುತ್ತಾ ಆ್ಯಂಡ್ ಗಿವ್ಸ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ನೌನ್. ಸೊ ನೌನ್ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ರಿಲೇಟಿವ್ ಪ್ರೊನೌನ್ದೊಂದಿಗೆ ಸ್ಟಾರ್ಟ್ ಆಗಿ ನೌನ್ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಡೋದು. ಎಕ್ಸಾಂಪಲ್ ದ ಬುಕ್ ವಿಚ್ ಐ ಬಾಟ್ ಈಸ್ ಇಂಟ್ರೆಸ್ಟಿಂಗ್. ನಾ ಪುಸ್ತಕ ಯಾವ್ದು ನಿನ್ನ ತೊಗೊಂಡಿದ್ದೀನಲ್ಲ
ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದನ್ನು ಹೆಚ್ಚಿಗೆ ಇನ್ಫಾರ್ಮೇಷನ್ ಕೊಡ್ತದೆ. ವಿಚ್ ರಿಲೇಟಿವ್ ಪ್ರೊನೌನ್ ಆಗಿ ಕೆಲಸ ಮಾಡ್ತಿದೆ. ಓಕೆ, ಇಟ್ಸ್ ಆ್ಯನ್ ಎಕ್ಸಾಂಪಲ್ ಫಾರ್ ದಿ ರಿಲೇಟಿವ್ ಕ್ಲಾಸ್. ಸೊ ಸಿಂಪಲ್ ಆಗಿ ಸ್ವಲ್ಪ ಅದ್ರ ಜೊತೆಗೆ ಮಾಹಿತಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ, ಸೊ ಕ್ವಶನ್ ಟ್ಯಾಗ್ ಬಗ್ಗೆ ಒಂದು ಯಾವುದು ಸಿಂಪಲ್ ಇದೆ. ಯು ಫಿನಿಶ್ಡ್ ಯುವರ್ ಹೋಮ್ ವರ್ಕ್, ಕಮೆಂಟ್ ಮಾಡಿ. ಡಿಡಂಟ್ ಯು, ಡೋಂಟ್ ಯು, ಆರ್ಡಂಟ್ ಯು ಆ್ಯಂಡ್ won't you, and answer is didn't you. ಸಾರಿ, ಇದು ಕ್ವಿಕ್ ಆಗಿ ಬಂತು ಆನ್ಸರ್. ಸೊ ಆನ್ಸರ್ ಇಸ್ ಡಿಡಂಟ್ ಯು. ಡಿಡಂಟ್ ಯು ಯಾಕೆ ಇಲ್ಲಿ ನೋಡ್ರಿ, ಫಿನಿಶ್ಡ್ ಅಂತಿದೆ, V2 ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿದೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿದ್ದಾಗ ಸೊ ನಾವು ಡಿಡ್ ಅನ್ನು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೇವೆ. ಸೊ ಪಾಸಿಟಿವ್ ಇದೆ, ಈ ಕಡೆ ನೆಗೆಟಿವ್ ಬರಬೇಕು, ಡಿಡಂಟ್ ಆಗುತ್ತಾ ಕಾಂಟೆಕ್ಸ್ಟ್ ಫಾರ್ಮ್ದಲ್ಲಿ. ಯು ಅನ್ನೋದು ಇಲ್ಲಿ ಪ್ರೊನೌನ್ ಆಗಿ ಯೂಸ್ ಮಾಡ್ತೇವೆ. ಕ್ವಶನ್ ಮಾರ್ಕ್ ಅವರೇ ಕೊಟ್ಟಿದ್ದಾರೆ, ಮುಗೀತು. ಓಕೆ, ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್ ಆ್ಯಂಡ್ ಪಾಸ್ಟ್ ನೆಗೆಟಿವ್ ಟ್ಯಾಗ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ 8th ಕ್ವಶನ್ ಈಸ್ ಆನ್ ಪ್ರಪೋಸಿಷನ್. ಪ್ರಪೋಸಿಷನ್ ಬಗ್ಗೆ ಒಂದು ಕ್ವಶನ್ ಇದೆ. ಚೂಸ್ ದ ಕರೆಕ್ಟ್ ಪ್ರಪೋಸಿಷನ್ ಅಂತ ಹೇಳಿ. ಹಿ ವಾಸ್ ಅಕ್ಯೂಸ್ಡ್ ಡ್ಯಾಶ್ ಥೆಫ್ಟ್. ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಟೀಚರ್ಸ್. ವಿತ್ ಆಫ್ ಅ, ಫಾರ್ ಅ, ಬೈ ಅ. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಟ್ರಾ ಮಾಹಿತಿ ಕೊಡಬೇಕಂತ ನೋಡೋಣ. ಸೊ ಹಿ ವಾಸ್ ಅಕ್ಯೂಸ್ಡ್ ಡ್ಯಾಶ್ ಥೆಫ್ಟ್. ಏನು ವಿತ್ ಥೆಫ್ಟ, ಆಫ್ ಥೆಫ್ಟ, ಫಾರ್ ಅ, ಬೈ ಅ. ಎಸ್, ABCD ಕಮೆಂಟ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ದ ಕರೆಕ್ಟ್ ಆನ್ಸರ್ ಇಸ್ ಆಫ್. ಹಿ ವಾಸ್ ಅಕ್ಯೂಸ್ಡ್ ಆಫ್. ಅಕ್ಯೂಸ್ಡ್ ಬಂದ ತಕ್ಷಣ ಆಫ್ ಅನ್ನೋದು ಬರುತ್ತಾ. ಯಾವ ರೀತಿ ಅಂದರೆ ಒಂದು ಕೊಲೊಕೇಶನ್ ರೀತಿಯಲ್ಲಿ ವರ್ಕ್ ಮಾಡುತ್ತಾ. ಸೊ ವೇಟಿಂಗ್ ಬಂದ ನಂತರ ಫಾರ್ ಬರುತ್ತಲ್ರಿ, ಅದೇ ರೀತಿ ಅಕ್ಯೂಸ್ಡ್ ಆಗನ ಬರುತ್ತಾ. ಐ ಆಮ್ ಫಾಂಡ್ ಆದ ನಂತರ ಆಫ್ ಬರುತ್ತಲ್ರಿ, ಅದೇ ರೀತಿ ಅಕ್ಯೂಸ್ಡ್ ಆಗನ ಆಫ್ ಬರುತ್ತೆ. ಸೊ ಒಂದು ರೀತಿ ಕೊಲೊಕೇಟಿವ್ ರೀತಿಯಲ್ಲಿ ಬರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಹೆಚ್ಚಿಗೆ ವಿಡಿಯೋ ಮಾಡೋಣ. ಕಂಡೀಷನಲ್ ಸೆಂಟೆನ್ಸಸ್ ಬಗ್ಗೆ ಕೇಳಿದ್ದಾರೆ. ಯಾವುದು ಕರೆಕ್ಟ್? ಇಫ್ ಇಟ್ ರೇನ್ಸ್ ವಿ ಡ್ಯಾನ್ಸ್ ಅಟ್ ಹೋಮ್. ಸೊ ಇದು ನೀವು ನೋಡ್ರಿ, ಸ್ಟೇಡ, ವಿಲ್ ಸ್ಟೇನ, ವುಡ್ ಸ್ಟೇನ, ಹ್ಯಾಡ್ ಸ್ಟೇನ ಕಮೆಂಟ್ ಮಾಡೋರು ಮಾಡಿರಿ. ಆ್ಯಂಡ್ ಇಲ್ಲಿ ಗೊತ್ತಿಲ್ಲ ನೋಡ್ರಿ, ಇದು V1 ಇದೆ ರೀ. V1 ಇದ್ದಾಕಾರ ಇಲ್ಲಿ ಮುಂದೆ ವಿಲ್ ಅಂತೂ ಬರಲೇಬೇಕಾಗತ್ತೆ. ಸೊ ವಿಲ್ ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ, ಇಲ್ಲಿಲ್ಲ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಕಡೆ V1 ಇದ್ದರೆ ವಿಲ್ ಬರಲಿ, ಈ ಕಡೆ V2 ಇದ್ದರೆ ವುಡ್ ಬರಲಿ. ಸೊ V3 ಇದ್ದರೆ ವುಡ್ ಹ್ಯಾವ್ ಬರಲಿ, ಅಥವಾ ವುಡ್ ಅಂಡ್ ಹ್ಯಾವ್ನು ಕೂಡ ಸಮ್ಟೈಮ್ಸ್ ಬರುತ್ತೆ. ಸೊ ಮೀನಿಂಗ್ ಚೆಕ್ ಮಾಡಿ. ತುಂಬ ಇಷ್ಟನೇ ಇದು ಏನು ಇಫ್ ಕ್ಲಾಸ್ ಬಗ್ಗೆ. ಓಕೆ, ಫಸ್ಟ್ ಕಂಡೀಷನಲ್ ಟೆನ್ಸ್ ರಿಯಲ್ ಫ್ಯೂಚರ್ ಪಾಸಿಬಿಲಿಟಿ ಅಪ್ಲೈ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 10th ಕ್ವಶನ್ ಆನ್ ಫಿಗರ್ಸ್ ಆಫ್ ಸ್ಪೀಚ್ ರೀ. ಸೊ ಯಾವ ಫಿಗರ್ಸ್ ಆಫ್ ಸ್ಪೀಚ್ ಇದೆ? ಆಸ್ ಬಿಸಿ ಆಸ್ ಅ ಬಿ ಅಂತ. ಬ್ಯೂಟಿಫುಲ್ ರೀ, ಮೆಟಾಫರ್, ಸಿಮಿಲಿ ಆ್ಯಂಡ್ ಹೈಪರ್ಬೋಲೆ, ಅಲಿಟರೇಷನ್. ಸೊ ಆಪ್ಷನ್ ಬಿ ಕ್ವಿಕ್ ಆಗಿ ಬಂದು, ಸಾರಿ. ಸೊ ಸಿಮಿಲಿ ಇಸ್ ದ ರೈಟ್ ಆನ್ಸರ್. ಇದು ಗೊತ್ತಾಗುತ್ತಾ? ಯಾಸ್, ಲೈಕ್, ಸೋ ಬಂದರೆ ಅದು ಸಿಮಿಲಿ ಆಗುತ್ತೆ. ಹೋಲಿಕೆ ಇದೆ, ಎರಡು ವಸ್ತು ಅಥವಾ ವಿಷಯಗಳ ನಡುವೆ ಹೋಲಿಕೆ ಇದ್ದು ಯಾಸ್, ಲೈಕ್, ಸೋ ಬಂದರೆ ಸೊ ಅದನ್ನು ಉಪಮಾ ಅಲಂಕಾರ ಅಂತ ಕರಿತೇವೆ. ಕನ್ನಡದಲ್ಲಿ ಅಂತೆ, ಹಾಗೆ, ಓಳ್ ಅಂತ ಬರುತ್ತೆ. ಇಲ್ಲಿ ಇಂಗ್ಲೀಷಲ್ಲಿ ಆಸ್, ಲೈಕ್, ಸೋ ಬಂದರೆ ಅದು ಸಿಮಿಲಿ ಆಗುತ್ತೆ. ಸರ್ ಮತ್ತು ಮೆಟಾಫರ್, ಹೈಪರ್ಬೋಲೆ, ಅಲಿಟ್ರೇಷನ್ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ರಿ. ಕಂಪ್ಯಾರಿಸನ್ ಇದ್ದು ಯೂಸಿಂಗ್ ಆಸ್ ಬಂದರೆ ಅದು ಸಿಮಿಲಿ ಆಗುತ್ತೆ. ಹಾಗಾದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಮೆಟಾಫರ್ ಅಂತ ಕರಿಬೇಕಾದ್ರೆ, ಮೆಟಾಫರ್ ಇಸ್ ಫಿಗರ್ ಆಫ್ ಸ್ಪೀಚ್ ದಟ್ ಡೈರೆಕ್ಟ್ಲಿ ಕಂಪೇರ್ಸ್ ಟು ಅನ್ಲೈಕ್ ಥಿಂಗ್ಸ್. ಎರಡು ವಿಭಿನ್ನವಾದ ವಸ್ತುಗಳನ್ನ, ವಿಷಯಗಳನ್ನ ಡೈರೆಕ್ಟಾಗಿ ಕಂಪೇರ್ ಮಾಡ್ತೇವೆ, ಬಟ್ ಆ್ಯಸ್ ಲೈಕ್ ಸೋ ಇರಲ್ಲ. ಎಕ್ಸಾಂಪಲ್, ಟೈಮ್ ಈಸ್ ಅ ಥೀಫ್ ಅನ್ನೋದು. ಟೈಮ್ಗೂ ಥೀಫು ಕಂಪೇರ್ ಮಾಡಿದೆ. ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ಆ್ಯಸ್ ಲೈಕ್ ಸೋ ಇಲ್ಲ, ಡೈರೆಕ್ಟಾಗಿ ಕಂಪ್ಯಾರಿಸನ್ ಇದೆ. ಇದನ್ನು ಕನ್ನಡದಲ್ಲಿ ರೂಪಕ ಅಲಂಕಾರ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಮೆಟಾಫರ್ ಅಂತ ಕರಿತೇವೆ. ಆ್ಯಂಡ್ ಸಿಮಿಲಿ ಅಂತ ಕರಿಬೇಕು, ಆ್ಯಸ್ ಲೈಕ್ ಸೋ ಇರಬೇಕು. ಆ್ಯಂಡ್ ಸಿಮಿಲಿ ಕಂಪೇರ್ಸ್ ಟು ಅನ್ಲೈಕ್ ಥಿಂಗ್ಸ್ ಬಂದು ಆ್ಯಸ್ ಲೈಕ್ ಸೋ ಬಂದರೆ ಆ್ಯಸ್ ಲೈಕ್ ಸೋ, ಆ್ಯಸ್ ಲೈಕ್, ಆ್ಯಸ್ ಇದೆ, ಲೈಕ್ ಇದೆ, ಸೋ ಇಲ್ಲಲ್ಲ. ಸೊ ಹಿ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಅ ಲಯನ್. ಸೊ ಸಿಂಹದಂತ ಶೂರನಾಗಿದ್ದನು ಅಂತೇಳಿ. ಅಂತೆ, ಹಾಗೆ, ಓಳ್ ಅಂತೇಳಿ. ಇನ್ನು ಹೈಪರ್ಬೋಲೆ ಅಂತ ಕರಿಬೇಕು. ಹೈಪರ್ಬೋಲೆ ಇಸ್ ಡೆಲಿಬರೇಟ್ ಎಕ್ಸಾಗರೇಷನ್ ಯೂಸ್ಡ್ ಫಾರ್ ಇಂಪಸಿಸ್. ಸೊ ಯಾವುದೋ ಒಂದು ವಿಷಯವನ್ನು ಹೈಪ್ ಮಾಡಿ ಹೇಳೋದು, ಇನ್ನಷ್ಟು ಉನ್ನತವಾಗಿ ಹೇಳೋದು. ಸೊ ಈ ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಡ್ರಿ. ಸೊ ಡಿಟೇಲ್ 2 ವಿಡಿಯೋಸ್ ಮಾಡಿದ್ದೀನಿ, ಅಡ್ವಾನ್ಸ್ ಲೆವೆಲ್ ವಿಷಯಗಳನ್ನು ತೊಗೊಂಡು ಕೂಡ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟೋಲ್ಡ್ ಯು ಅ ಮಿಲಿಯನ್ ಟೈಮ್ಸ್ ರೀ, ಮಿಲಿಯನ್ ಟೈಮ್ಸ್ ಹೇಳಲಿಕ್ಕಾಗುತ್ತೆ ಅಂದರೆ ಆ ವಿಷಯವನ್ನು ಎಕ್ಸಾಸ್ಟ್ ಮಾಡಿ ಹೇಳೋದಂಥದ್ದು. ಸೊ ಇನ್ನಷ್ಟು ಉತ್ಪ್ರೇಕ್ಷವಾಗಿ ಹೇಳೋದು ಹೈಪರ್ಬೋಲೆ. ಆ್ಯಂಡ್ ಅಲಿಟರೇಷನ್ ಅಂತಂದರೆ, ಅಲಿಟರೇಷನ್ ಈಸ್ ಅ ರಿಪಿಟೇಷನ್ ಆಫ್ ದ ಸೇಮ್ ಸ್ಟಾರ್ಟಿಂಗ್ ಸೌಂಡ್ ಇನ್ ದ ವರ್ಡ್ಸ್. ಯಾವುದು ಸೌಂಡ್ ಸ್ಟಾರ್ಟಿಂಗ್ ಬಂದರೆ ಅದು ರಿಪಿಟೇಷನ್ ಆದರೆ ಅಲಿಟರೇಷನ್ ಮೀನ್ಸ್ ರಿಪಿಟೇಷನ್ ಆಫ್ ದ ಸೌಂಡ್ಸ್ ರಿಪೀಟ್ ಬಂದರೆ ಅದಕ್ಕೆ ಅಲಿಟರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಸಿ ಸೆಲ್ಸ್ ಅಂತ ಸ ಸೌಂಡ್ಸ್ ರಿಪೀಟ್ ಆಗಿದೆ. ಸೊ ದಿಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಅಲಿಟರೇಷನ್ ರೀ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್.
ಆ್ಯಂಡ್ ಎಡಿಟಿಂಗ್ ಬಗ್ಗೆ ಒಂದು ಕ್ವಶನ್ ಕರೆಕ್ಟ್ ಎರರ್. ಸೊ ಹಿ ಡಿಡ್ ನಾಟ್ ವೆಂಟ್ ಟು ಸ್ಕೂಲ್ ಎಷ್ಟು ಬ್ಯೂಟಿಫುಲ್ ಇದನ್ನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಆಪ್ಷನ್ ಎ ಕೊಟ್ಟಿದ್ದೀನಿ, ಬಿ ಕೊಟ್ಟಿದ್ದೀನಿ, ಡಿ, ಸಿ ಆ್ಯಂಡ್ ಡಿ. ಎನ್ ಡಿಡ್ ನಾಟ್ ಗೋ ಆನ್, ಹ್ಯಾಡ್ ನಾಟ್ ಗೋ. ಓಕೆ, ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಿ ಎಸ್ಟರ್ಡೇ ಇದೆ ಮತ್ತು ಹಿ ಡಿಡ್ ನಾಟ್ ಅನ್ನೋದಿದೆ. ಇದು ಸಿಂಪಲ್ ಪಾಸ್ಟ್ ಇದೆ ಬಟ್ ನೆಗೆಟಿವ್ದಲ್ಲಿದೆ. ಯಾವಾಗಲೂ ಸಿಂಪಲ್ ಪಾಸ್ಟ್ ನೆಗೆಟಿವ್ ಮಾಡಬೇಕಾದ್ರೆ ಡಿಡ್ ಅಂತ ಯೂಸ್ ಮಾಡ್ಬೇಕಾದ್ರೆ ಇದು ವೆಂಟ್ V2 ಅನ್ನು V1ಗೆ ಬದಲಾಯಿಸಬೇಕಾಗತ್ತೆ. ಸೊ ಏನಾಗಬೇಕು, ಗೋ ಆಗ್ಬೇಕ್ರಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ V2 ಇದ್ದು V1 ಆಗುತ್ತೆ ಸಿಂಪಲ್ ಪಾಸ್ಟ್ ನೆಗೆಟಿವ್ ಮಾಡೋದು ಮುಂದೆ ಅಥವಾ ಇಂಟರಾಕ್ಟಿವ್ ಸೆಂಟೆನ್ಸ್ ಮಾಡೋದು ಮುಂದೆ. ಇನ್ನು ಸಿಂಪಲ್ ಪ್ರೆಸೆಂಟ್ದಲ್ಲಿ ಎಸ್ ಆರ್ ಎಸ್ ಬಂದಿತ್ತು ಅಂದ್ರೆ ಅದು ಡಿಲೀಟ್ ಆಗ್ತಾವೆ, ಡಸ್ ಅನ್ನೋದನ್ನು ಯೂಸ್ ಮಾಡಿರ್ತೀವಿ. ಅದಕ್ಕಾಗಿ ನಿಮ್ದಲ್ಲಿ ಇಟ್ಕೊಡ್ರಿ ಡಿಡ್ ನಾಟ್ ಗೋ. ಆಫ್ಟರ್ ಡಿಡ್ ಯೂಸ್ ಬೇಸ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಸೊ V1 ಫಾರ್ಮ್ ಅಂತ ಕೂಡ ಕರಿತೀವಿ ಅದಕ್ಕೆ. ಇನ್ನು ಕರೆಕ್ಟ್ ಫಾರ್ಮ್ ದಿ ವರ್ಬ್ನ ಯೂಸ್ ಮಾಡಿರಿ. ಯಾವುದು ಕರೆಕ್ಟ್ ಫಾರ್ಮ್ ದಿ ನೀದರ್ ಆಫ್ ದ ಬಾಯ್ಸ್ ಡ್ಯಾನ್ಸ್ ಪ್ರೆಸೆಂಟ್. ಬ್ಯೂಟಿಫುಲ್ ರೀ. ಸೊ ಆರ್ ವರ್ ಈಸ್ ಹ್ಯಾವ್. ಕ್ವಿಕ್ ಆಗಿ ಕಮೆಂಟ್ ಮಾಡಿ ಟೀಚರ್ಸ್, ಈಸಿ ಅದಾವೆ, ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಆರ್ ವರ್ ಈಸ್ ಹ್ಯಾವ್. ನೀದರ್ ಆಫ್ ದ ಬಾಯ್ಸ್, ಈ ಬಾಯ್ಸ್ ಅನ್ನು ನೋಡಿದ್ರೆ ಹೆಚ್ಚು ರಾಂಗ್ ಆಗುತ್ತೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇಬ್ಬರಲ್ಲಿ ಒಬ್ಬರು ನೀದರ್ ಅನ್ನೋದು ನೆಗೆಟಿವ್ ಹೇಳ್ತಾ, ಪ್ರೆಸೆಂಟ್ ಇರಲಿಲ್ಲ ಅನ್ನೋದು ಹೇಳ್ತಾ, ಒಬ್ಬರು ಇರಲಿಲ್ಲ, ಈಸ್ ದ ರೈಟ್ ಆನ್ಸರ್. ನೀದರ್ ಇಸ್ ಅ ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ. ಐ ಗಾಟ್. ಆ್ಯಂಡ್ ನೆಕ್ಸ್ಟ್ 13th ಒನ್ ಪ್ಯಾಸಿವ್ ಫಾರ್ಮ್ ಮತ್ತೆ ಕೇಳಿದ್ದೀನಿ. ಅದು ಸಮನ್ ಹ್ಯಾಸ್ ಸ್ಟೋಲನ್ ಮೈ ಪರ್ಸ್ದಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ ಟೀಚರ್ಸ್. ಮೈ ಪರ್ಸ್ ಹಸ್ ಬೀನ್ ಸ್ಟೋಲನ್, ಮೈ ಪರ್ಸ್ ವಾಸ್ ಸ್ಟೋಲನ್, ಮೈ ಪರ್ಸ್ ಇಸ್ ಸ್ಟೋಲನ್, ಮೈ ಪರ್ಸ್ ಹ್ಯಾಡ್ ಸ್ಟೋಲನ್. ಸೊ ಆಪ್ಷನ್ ಎ ಬಿ ಸಿ ಡಿ ಯಾವುದು ನೋಡ್ರಿ. ಸೊ ಗೊತ್ತಿಲ್ಲ ಇಲ್ಲಿ ನೋಡಿ, ಸಮನ್ ಹ್ಯಾಸ್ ಬಂದಿದೆ ಅನ್ಬೇಕಾ, ಈ ಕ್ರಿಯಾಪದ ಬಂದು ಬೀನ್ ಅನ್ನೋದು ಬರಲೇಬೇಕು ರೀ. ಹ್ಯಾಸ್ ಅಥವಾ ಹ್ಯಾವ್ ಯೂಸ್ ಮಾಡಿ ಪ್ಲಸ್ ಬೀನ್ ಅನ್ನೋದು ಎಲ್ಲಿದೆ ಬೀನು. ಸೊ ಇಲ್ಲಿ ಒಂದೇ ಕಡೆ ಇದ್ದಾರೆ, ಇಲ್ಲಿಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಮೈ ಪರ್ಸ್ ಅನ್ನೋದು ಈ ಕಡೆ ಬಂತು, ಓಕೆ. ಸ್ಟೋಲನ್ ಅನ್ನೋದು ಇಲ್ಲಿ ಬಂದಿದೆ, ಓಕೆ. ಆ್ಯಂಡ್ ಬೈ ಸಮೋನ್ ಅಂತಲೂ ಕೂಡ ಕೊಡ್ಬೋದು, ಅದೇನು ತೊಂದರೆಲ್ಲ, ಬೈ ಸಮೋನ್ ಅಂತೇಳಿ. ಸೊ ಹ್ಯಾಸ್ ಅನ್ನೋದನ್ನು ಹೆಲ್ಪಿಂಗ್ ಬೈ ಯೂಸ್ ಮಾಡಿದ್ವಿ. ಹ್ಯಾಸ್ ಅಥವಾ ಹ್ಯಾವ್ನೇ ಯೂಸ್ ಮಾಡ್ಬೇಕಾಗತ್ತ. ಅದ್ರ ಮುಂದೆ ಬೀನ್ ಅನ್ನೋದನ್ನು ಹಚ್ಚಬೇಕಾಗತ್ತ. ಪರ್ಫೆಕ್ಟ್ ಟೆನ್ಸ್ದಲ್ಲಿ, ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಬೀಯಿಂಗ್ ಅನ್ನೋದನ್ನು ಹಚ್ತಿದ್ದೇವಲ್ಲ, ಅದೇ ರೀತಿಯಲ್ಲಿ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಬೀನ್ ಅನ್ನೋದನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಸೊ ದೇರ್ ಫಾರ್ ಮೈ ಪರ್ಸ್ ಹಸ್ ಬೀನ್ ಸ್ಟೋಲನ್ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ಇರೋ ಕಾರಣಕ್ಕಾಗಿ. ಟೈಪ್ಸ್ ಆಫ್ ಸೆಂಟೆನ್ಸಸ್ ಬಗ್ಗೆ ಒಂದು ಕ್ವಶನ್. ಯಾವ ಕೈಂಡ್ಸ್ ಆಫ್ ಸೆಂಟೆನ್ಸ್ ಒಂದು ಕಂಡಿಡ್ರಿ. ಇದು ಈಸಿ ಇದೆ. ಪ್ಲೀಸ್ ಕ್ಲೋಸ್ ದ ಡೋರ್ ಅಂತೇಳಿ. ಸೊ ಯಾವುದು ಅಸರ್ಟಿವ್, ಇಂಟರಾಕ್ಟಿವ್, ಇಂಪರೇಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ, ವಿಚ್ ಇಸ್ ದ ರೈಟ್ ಆನ್ಸರ್. ಈಸಿಯಾಗಿ ಕಂಡಿಡ್ತೀರಿ. ಪ್ಲೀಸ್ ಕ್ಲೋಸ್ ದ ಡೋರ್ ಇರ್ತದೆ. ಪ್ಲೀಸ್ ಇರೋ ಕಾರಣಕ್ಕಾಗಿ ಇಂಪರೇಟಿವ್ ಆಗುತ್ತೆ ರೀ. ಸೊ ಅಥವಾ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯಾವುದೇ ಸ್ಟೇಟ್ಮೆಂಟ್ ಕೂಡ ಬಂದರೂ ಇಂಪರೇಟಿವ್ ಸೆಂಟೆನ್ಸ್ ಆಗ್ತಾವೆ. ಅಸರ್ಟಿವ್ ಫುಲ್ ಸ್ಟಾಪ್, ಇಂಟರಾಕ್ಟಿವ್ ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಸಿಂಬಲ್, ಇಂಪರೇಟಿವ್ ಡ್ಯಾಶ್ ಅಂತ ಕೊಡ್ತೀನಿ. ಇವೆಲ್ಲ ಶಾರ್ಟ್ ಕಟ್ ಮೆಥಡ್ ರೀ. ಸೊ ಇಂಪರೇಟಿವ್ದಲ್ಲಿ ಪ್ಲೀಸ್ ಲ್ಯಾಂಗ್ವೇಜ್ ಆಫ್ ಫಂಕ್ಷನ್ಸ್ ಬರ್ತಾವೆ. ದೋಸ್ ಆಲ್ ಕಮ್ಸ್ ಅನ್ನೋದು ಇಂಪರೇಟಿವ್. ಬಿಕಾಸ್ ಎಕ್ಸ್ಪ್ರೆಸ್ ಕಮಾಂಡ್ ಆಗಿರ್ಬೋದು, ರಿಕ್ವೆಸ್ಟನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಸೊ ರಿಕ್ವೆಸ್ಟನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕಾಗಿ ದಿಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಇಂಪರೇಟಿವ್ ಸೆಂಟೆನ್ಸ್. ಆ್ಯಂಡ್ 15th ಕ್ವಶನ್ ಈಸ್ ಆನ್ ದ ಟಾಪಿಕ್ ಆಫ್ ಕನ್ಸಂಪ್ಷನ್ ರೀ. ಯಾವುದು ಕರೆಕ್ಟ್ ಕನ್ಸಂಪ್ಷನ್ಲಿ ಹಿಸ್ ಪುವರ್ ಡ್ಯಾಸ್ ಆನೆಸ್ಟ್ ಅಂತೇಳಿ. ಆ್ಯಂಡ್ ಬಟ್ ಆಲ್ಸೋ ಕ್ವಿಕ್ ಆಗಿ ಕಮೆಂಟ್ ಮಾಡಿರಿ. ಓಕೆ, ಈಸಿ ಇದಾವಲ್ಲ. ಆ್ಯಂಡ್ ಬಟ್ ಬಿಕಾಸ್ ಸೊ. ಸೊ ಲಾಸ್ಟ್ ಟೈಮ್ ಸ್ವಲ್ಪ ಕಮೆಂಟ್ ಮಾಡಿದ್ರಿ, ಸ್ವಲ್ಪ ವಾಯ್ಸ್ ಸಂಬಂಧ ಸ್ವಲ್ಪ ಈಕೋ ಆಗ್ತಿರುತ್ತೆ. ಓಕೆ, ಹೀಸ್ ಪುವರ್ ಡ್ಯಾಸ್ ಆನೆಸ್ಟ್ ಅಂತೇಳಿ. ಸೊ ಇಲ್ಲಿ ಹೀಸ್ ಪುವರ್ ಡ್ಯಾಸ್ ಆನೆಸ್ಟ್ ಅನ್ನೋದು ದ ಕರೆಕ್ಟ್ ಆನ್ಸರ್ ಈಸ್ ಬಟ್ ಅನ್ನೋದಾಗತ್ತೆ. ಕಾಂಟ್ರಾಸ್ಟ್ ಫಾರ್ಮ್ ಇದೆ. ಆತ ಬಡವನಾಗಿದ್ದಾನೆ ಬಟ್ ಆನೆಸ್ಟ್ ಆಗಿದ್ದಾನೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ರೀತಿಯಲ್ಲಿ ಹೇಳ್ತಾ ಇದೆ. ಅದಕ್ಕಾಗಿ ಇದನ್ನು ಕಾಂಟ್ರಾಸ್ಟ್ ಫಾರ್ಮ್ ಅಂತ ಕರಿತೀವಿ. ಸೊ ವಿರೋಧ ರೀತಿ ಹೇಳಿಕೆ ಇದ್ದರೆ ಅದು ಬಟ್ ಅನ್ನೋದು ಬರ್ತಾ, ಒಂದೇ ರೀತಿ ವಿಚಾರಣೆ ಹೇಳ್ತಿದ್ದಾರೆ ಆ್ಯಂಡ್ ಅನ್ನೋದು ಬರ್ತಾ. ಸೊ ಅವಕಾಶಗಳು, ಆಪ್ಷನ್ಸ್ಗಳು ಇದ್ದರೆ, ಚಾಯ್ಸಿಂಗ್ ಇದ್ದರೆ ಆರ್ ಅಂತ ಬರ್ತಾ. ಅದು ರಿಸಲ್ಟ್ ಅಥವಾ ಇಫೆಕ್ಟ್ ಅದು ಇದ್ದರೆ ಸೊ ಅನ್ನೋದು ಬರುತ್ತೆ. ಕೈಗೋ ಕಾಂಟ್ರಾಸ್ಟ್ ಇರುತ್ತೆ ಅದಕ್ಕಾಗಿ. ಆ್ಯಂಡ್ 16th ಕ್ವಶನ್ ಈಸ್ ಆನ್ ದ ರಿಪೋರ್ಟೆಡ್ ಸ್ಪೀಚ್. ಮತ್ತೊಂದು ಯಾವುದು, ಶಿ ಸೆಡ್ ಡು ಲೈಕ್ ಕಾಫಿ ಅಂತ ಇದೆ. ಶಿ ಆಸ್ಟ್ ಇಫ್, ಶಿ ನೋಡ್ರಿ. ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿದ್ದೀನಿ. ಯಾವುದು ಕರೆಕ್ಟ್ ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ. ಶಿ ಆಸ್ಟ್ ಇಫ್ ಶಿ ಲೈಕ್ ಕಾಫಿ. ಶಿ ಆಸ್ಟ್ ವೆದರ್ ಐ ಲೈಕ್ಡ್ ಕಾಫಿ. ಶಿ ಟೋಲ್ಡ್ ಇಫ್ ಐ ಲೈಕ್ ಕಾಫಿ. ಶಿ ಆಸ್ಟ್ ಡಿಡ್ ಐ ಲೈಕ್ ಕಾಫಿ. ಸೊ ನಾನು ಮುಂಚೆ ಅಂದೆ ಯಾವಾಗಲೂ ಕನ್ವರ್ಸೇಷನ್ದಲ್ಲಿ ಕೊಡಬೇಕು. ನೆಕ್ಸ್ಟ್ ಕ್ವಶನ್ಸ್ ನಾನು ಕನ್ವರ್ಸೇಷನ್ದಲ್ಲೇ ತೊಗೋತೀನಿ. ಸೊ ಡೈರೆಕ್ಟಾಗಿ ಕ್ವಶನ್ ಕೊಡೋದಂದ್ರೆ ಆಯ್ ಬರುತ್ತಾ ಏನು, ಈ ಸೀದಲ್ಲಿ ಬರಬೇಕಲ್ಲ. ಸೊ ಅದಕ್ಕಾಗಿ ಇಲ್ಲಿ ಯಾರೂ ಇಲ್ಲ ಅಂದ್ರೆ ನಾವೇ ಅನ್ಕೋಬೇಕಾಗತ್ತೆ. ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ ಅನ್ಕೋಣ. ಶಿ ಸೆಡ್ ಡು ಯು ಲೈಕ್ ಕಾಫಿ ಅಂತ. ಇಲ್ಲಿ ನೋಡ್ರಿ, ಇದು ನೋಡ್ತೇವೆ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದೆ. ಆಸ್ಟ್ ಅನ್ನೋದು ಬರಬೇಕು. ಎಲ್ಲ ಕಡೆ ಆಸ್ಟ್ ಇದೆ, ಇಲ್ಲಿ ಟೋಲ್ಡ್ ಇದೆ, ಆಸ್ಟ್ ಇದೆ. ಆಪ್ಷನ್ ಸಿ ಡಿಲೀಟೆಡ್. ಅದಾದ ನಂತರ ಇವು ಎರಡು ವಾಕ್ಯ ಜಾಯಿಂಟ್ ಮಾಡಬೇಕು. ರಿಮೂವ್ ಮಾಡಬೇಕಾದ್ರೆ ಕನ್ಜಂಕ್ಷನ್ ಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇರೋ ಕಾರಣಕ್ಕಾಗಿ ಕ್ವಶನ್ ವರ್ಡ್ ಇದ್ದರೆ ಕ್ವಶನ್ ವರ್ಡ್ ತಗೊಳ್ರಿ. ಕ್ವಶನ್ ವರ್ಡ್ ಇಲ್ಲ ಅಂತ ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದ್ದರೆ ಇಫ್ ಅಥವಾ ವೆದರ್ನ ತಗೊಳ್ರಿ. ಇಫ್ ತಗೋರಿ, ವೆದರ್ ತಗೋರಿ. ಇಲ್ಲಿ ಇಫ್ ಇದೆ, ಓಕೆ.
ಸೊ ಇಲ್ಲಿ ವೆದರ್ ಇದೆ ಓಕೆ, ಇಲ್ಲಿನೂ ಇಫ್ ಇದೆ ಬಟ್ ರಾಂಗ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಇಲ್ಲ ಹೋಯ್ತು. ಆಪ್ಷನ್ ಡಿ ಡಿಲೀಟೆಡ್. ಆಪ್ಷನ್ ಎ ಬಿ ಇದರಲ್ಲಿ ನೋಡೋಣ. ಸೊ ಯು ಡೂ ಸಿಂಪಲ್ ಪ್ರೆಸೆಂಟ್ ಇದೆ, ಡೂ ಯು ಲೈಕ್ ಇದ್ದದನ್ನು ಸಿಂಪಲ್ ಪಾಸ್ಟ್ ಮಾಡಬೇಕು. ಐ ಲೈಕ್ ಅಂತ ಮಾಡಿದ್ದಾರೆ ಹೋಯ್ತು. ಸೊ ಐ ಲೈಕ್ಡ್ ಅಂತ ಮಾಡಿದ್ದಾರೆ ನೋಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಇದ್ರೆ ಪಾಸ್ಟ್ ಮಾಡಬೇಕು, ಯಾವುದೇ ಇರಲಿ. ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಶಿ ಆಸ್ಕ್ಡ್ ವೆದರ್ ಐ ಲೈಕ್ಡ್ ಕಾಫಿ. ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಬಿಕಾಸ್ ಆಸ್ಟ್ ವೆದರ್ ಅಥವಾ ಇಫ್ ತಗೊಂಡು ಸ್ಟೇಟ್ಮೆಂಟ್ ಫಾರ್ಮ್ನ ತಗೋಬೇಕಾಗುತ್ತೆ ಎಸ್ ಆರ್ ನೋ ಕ್ವೆಶನ್ ಇರೋ ಕಾರಣಕ್ಕಾಗಿ. ಆ್ಯಂಡ್ 17th ಕ್ವೆಶನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಚೂಸ್ ದ ಕರೆಕ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ದಿಸ್ ಇಸ್ ದ ಡ್ಯಾಶ್ ರೋಡ್ ಇನ್ ದ ವಿಲೇಜ್ ಅಂತ ಕೊಟ್ಟಿದ್ದೀನಿ. ನ್ಯಾರೋನ, ನ್ಯಾರೋವರ ಅಥವಾ ನ್ಯಾರೋವೆಸ್ಟ್ ಅಥವಾ ಮೋರ್ ನ್ಯಾರೋನ. ಸೊ ಇಲ್ಲಿ ನೋಡಿರಿ ಸ್ಟೇಟ್ಮೆಂಟ್ ನೋಡಿರಿ, ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ಇಲ್ಲಿ ದ ಅನ್ನೋದು ಆರ್ಟಿಕಲ್ ಬಂದಿದೆ. ದ ಅನ್ನೋದು ಬಂದಿತ್ತಂದರೆ 100% ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿನೇ ಬರುತ್ತೆ, ಎಸ್ ಟಿ ಫಾರ್ಮ್ನಲ್ಲಿ ಇರುತ್ತೆ. ದಟ್ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಸೂಪರ್ಲೇಟಿವ್ ಡಿಗ್ರಿ ಇರೋ ಕಾರಣಕ್ಕಾಗಿ. ಕಂಪೇರೇಟಿವ್ ಇದ್ದರೆ ಯಾರು ಬರುತ್ತೆ. ಟೆನ್ಸ್ ಫಾರ್ಮ್ ಬಗ್ಗೆ ಒಂದು ಕ್ವಶನ್. ಐಡೆಂಟಿಫೈ ದ ಟೆನ್ಸ್. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 10 years. ಪ್ರೆಸೆಂಟ್ ಪರ್ಫೆಕ್ಟಾ, ಪ್ರೆಸೆಂಟ್ ಕಂಟಿನ್ಯೂಸ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೋಡಿರಿ ಶಿ ಹ್ಯಾಸ್ ಬಂದರೆ ಹ್ಯಾಸ್ ಯಾವ ಬರೋದು, ಎಲ್ಲಿ ಬರ್ತದೆ, ಪ್ರೆಸೆಂಟ್ ಬರುತ್ತೆ. ಒಂದು ಪ್ರೆಸೆಂಟ್ ಆಗಬೇಕು, ಪ್ರೆಸೆಂಟ್ ಆಗಬೇಕು, ಪ್ರೆಸೆಂಟ್ ಆಗಬೇಕು. ಆಪ್ಷನ್ ಡಿ ಡಿಲೀಟೆಡ್. ಬೀನ್ ಇದೆ ರೀ, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಆಗಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಲ್ಲ, ಬೀನ್ ಬರೋದೇ ಪರ್ಫೆಕ್ಟಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಇನ್ನು 19th ಕ್ವಶನ್ ಮಾಡೆಲ್ ಬಗ್ಗೆ, ಮಾಡೆಲ್ಸ್ಗಳ ಬಗ್ಗೆ ಕ್ವಶನ್ ಕರೆದಿದ್ದೀನಿ. ಯಾವುದು ಯು ಡ್ಯಾಸ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಅಂತ ಸ್ಟೇಟ್ಮೆಂಟ್ ಇದೆ. ಯು ಡ್ಯಾಸ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಬ್ಯೂಟಿಫುಲ್ ರೀ. ಮೇ ಕರೆಕ್ಟ್, ಕ್ಯಾನ್, ಮಸ್ಟ್, ಮೈಟ್. ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಸಾರಿ ಮಸ್ಟ್ ಇಸ್ ದ ರೈಟ್ ಆನ್ಸರ್ ಅಂತ. ಸೊ ಯು ಮಸ್ಟ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್. ಸರ್ ಮೇ ಎಲ್ಲಿ ಯೂಸ್ ಮಾಡಬೇಕು, ಕ್ಯಾನ್ ಎಲ್ಲಿ ಯೂಸ್ ಮಾಡಬೇಕು, ಮಸ್ಟ್ ಆ್ಯಂಡ್ ಮೈಟ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ರಿ. ಓಕೆ. ಸೊ ಎಕ್ಸ್ಪ್ರೆಸ್ ಡ್ಯೂಟಿ ಅಥವಾ ಅಬ್ಲಿಗೇಷನ್ಸ್ ಇದ್ದರೆ ಮಸ್ಟ್ ಅನ್ನೋದು ಬರ್ತಾ, ಡ್ಯೂಟಿ ಆಗಿರ್ಬೋದು, ಅಬ್ಲಿಗೇಷನ್ಸ್ ಆಗಿರ್ಬೋದು. ಓಕೆ. ಇನ್ನು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಅದೇ ನೋಡ್ರಿ ಮಾಡಲ್ಸ್ ಬಗ್ಗೆ. ಮೇ ಅನ್ನು ಯೂಸ್ ಮಾಡಬೇಕಾದ್ರೆ ಗಿವ್ ಪರ್ಮಿಷನ್ ಆರ್ ಟು ಶೋ ಪಾಸಿಬಿಲಿಟಿ. ಸೊ ಪಾಸಿಬಿಲಿಟಿಯನ್ನು ತೋರಿಸ್ಲಿಕ್ಕೆ ಆಗಿರ್ಬೋದು, ಪರ್ಮಿಷನ್ ಕೇಳಬೇಕಾದ್ರೆ ಮೇ ಕಮಿನ್ಸ್, ಮೇ ಆಸ್ಕ್ ಕ್ವಶನ್ಸ್ ಅಂತ. ಸೊ ಅದನ್ನು ಯೂಸ್ ಮಾಡ್ತೀವಿ. ಮೇ ಕಮಿನ್ಸ್ ಆಗಿರ್ಬೋದು. ಕ್ಯಾನ್ ಅನ್ನೋದನ್ನು ಎಬಿಲಿಟಿಯನ್ನು ತೋರಿಸ್ಲಿಕ್ಕಾಗಿ ಅಥವಾ ಪರ್ಮಿಷನನ್ನು ಕೇಳಲಿಕ್ಕಾಗಿ ಈಕ್ವಲ್ ಇರಬೇಕಾ. ಮತ್ತು ಕ್ಯಾನ್, ಈಗ ಸ್ಟೂಡೆಂಟ್ಸ್ ದೇ ಕೆನಾಟ್ ಆಸ್ಕ್ ಮೇ ಕೆನ್ ಐ ಕಮಿನ್ಸ್ ಅಂತ ಅಂದ್ರೆ ರಾಂಗ್ ಆಗುತ್ತೆ. ಸೊ ಅವರವರು ಕೆನ್ ಐ ಟೇಕ್ ಯುವರ್ ಬ್ಯಾಗ್ ಅಂತ ಅವ್ರ ಫ್ರೆಂಡಿಗೆ ಕೇಳ್ಬೋದು. ಅಥವಾ ಎಬಿಲಿಟಿ ಐ ಕ್ಯಾನ್ ಟಚ್ ದ ಬ್ಯಾಗ್, ಐ ಕ್ಯಾನ್ ರೀಚ್, ಐ ಕ್ಯಾನ್ ಕಮ್ ದ ಫಸ್ಟ್ ರ್ಯಾಂಕ್ ಅಂತ ಈ ರೀತಿ ಕೇಳ್ಬೋದು. ಸೊ ಅದಕ್ಕಾಗಿ ಎಬಿಲಿಟಿ ಇದ್ದರೆ ಮಸ್ಟ್ ಅನ್ನೋದನ್ನು ಯೂಸ್ ಮಾಡಬೇಕಾದ್ರೆ ಮಸ್ಟ್ ಈಸ್ ಯೂಸ್ ಟು ಶೋ ಸ್ಟ್ರಾಂಗ್ ನೆಸೆಸಿಟಿ ಅಥವಾ ಅಬ್ಲಿಗೇಷನ್ಸ್ ಇದ್ದರೆ, ಅಂದರೆ ಯು ಮಸ್ಟ್ ಒಬೇ ದ ರೂಲ್ಸ್ ಅಂತೇಳಿ. ನೆಸೆಸಿಟಿ ಅಥವಾ ಅಬ್ಲಿಗೇಷನ್ಸ್ ಇದ್ದರೆ ಯೂಸ್ ಮಾಡಿರಿ. ಅಥವಾ ಮೈಟ್ ಅನ್ನೋದನ್ನು ಯೂಸ್ ಮಾಡಬೇಕಾದ್ರೆ ಯೂಸ್ ಟು ಶೋ ವೀಕ್ ಪಾಸಿಬಿಲಿಟಿ ಇದ್ದರೆ ಅದು ಮೈಟನ್ನು ಯೂಸ್ ಮಾಡಿರಿ. ಓಕೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಟ್ ಮೈಟ್ ರೇನ್ ಟುಡೇ. ವೀಕ್ ಪಾಸಿಬಿಲಿಟಿ ಇದ್ದರೆ ಮೈಟ್, ಮಸ್ಟ್ ಅನ್ನೋದನ್ನು ಅಬ್ಲಿಗೇಷನ್ಸ್ ಇದ್ದರೆ ಅಲ್ಲಿ ಯೂಸ್ ಮಾಡಿರಿ. ಓಕೆ. ಲಾಸ್ಟ್ ಕ್ವಶನ್ 20th ಕ್ವಶನ್ ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಮತ್ತೊಮ್ಮೆ. ಸೊ ಐ ಹ್ಯಾವ್ ಟೋಲ್ಡ್ ಯು 1000 times ಅಂತ ಇದೆ. ಸೇಮ್ ಮೆಟಾಫರ್, ಸಿಮಿಲಿ, ಪರ್ಸನಿಫಿಕೇಶನ್. ಅಫ್ಕೋರ್ಸ್ ರೀ ಸೇಮ್ ಕ್ವಶನ್ ಇದೆ, ಹೈಪರ್ಬೋಲಾ ಹೇಳ್ತಿದ್ದಾರೆ, ಅಲ್ಲಿ ಮಿಲಿಯನ್ ಟೈಮ್ಸ್ ಅಂತಿದ್ದು ಎಕ್ಸಾಗರೇಷನ್ ಮಾಡಿ ಹೇಳ್ತಾ ಇದ್ದೇವೆ. ಓಕೆ. ಸೊ ಡಿಯರ್ ಟೀಚರ್ಸ್, ವಿ ಹ್ಯಾವ್ ಡಿಸ್ಕಸ್ಡ್ ಟಾಪ್ 20 ಕ್ವಶನ್ಸ್. ವಿಭಿನ್ನವಾದ ಟಾಪಿಕ್ ತೊಗೊಂಡು ಡಿಸ್ಕಸ್ ಮಾಡಿದೆ. ಐ ಹೋಪ್ ಎಂಜಾಯ್ ಮಾಡಿದ್ರೆ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗೋ ಮೂಲಕ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.